ಬಟ್ಟೆ ಕೊಡು, ಬಟ್ಟೆ ಕೊಡೋರ. ಇದು ಮಡಿಚಿ ಇಟ್ಕೊಂಡ್ಬಿಡು. ಸರ್ವೀಸಿಂಗು ಎಲ್ಲ ಸೇರಿಸ್ಬಿಟ್ಟು ಹತ್ತತ್ರ ಹದ ಮುಗಿದಾಗ ಗದ ಇರಿಸ್ಬೇಕಂತ. ಹದ ಮುಗಿತಿಂದ ಏನ ಅಷ್ಟೇ ಇರ್ಬೇಕು ಫ್ರೆಂಡ್ಶಿಪ್ಪು ಈಗಿನ ಮುಂದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಕೆಲಸ ಮಾಡ್ತಾಯಿಲ್ಲ, ಚೈನ್ಸ್ ಪಾಕೆಟ್ ಎಲ್ಲ ಹೋಗಿಬಿಟ್ಟೈತೆ ಪೂರ್ತಿಯಾಗಿ. ಈ ಕಡೆಯಿಂದ ತೋರಿಸ್ತೀನಿ ರೀ. ಫುಲ್ಲು ಇದು ಪೂರ್ತಿ ನಟ್ಟಿದೆಯಲ್ಲ ಪೂರ್ತಿ ಹೋಗ್ಬಿಟ್ಟಿರೋದು. ಮತ್ತು ಇಂಜಿನ್ ಆಯಿಲು ಚೇಂಜ್ ಮಾಡಬೇಕು, ಪೂರ್ತಿ ಲೀಕೇಜ್ ಆಗ್ತಾಯಿದೆ. ಮತ್ತು ಇದು ಮೋಟ್ರ್ ಬೇರೆ ಚೇಂಜ್ ಮಾಡಬೇಕಾಗಿರೋದು. ಅದಕ್ಕೆ ಎಷ್ಟು 2,500 ರೂಪಾಯಿ ಹೇಳೋರೆ. ಇಂಜಿನ್ ಆಯಿಲು, ಚೈನ್ಸ್ ಪ್ಯಾಕೆಟು, ಮತ್ತು ಇದು ಸ್ಪೀಡಾಮೀಟ್ರದ್ದು ಅದು ಒಳಗಡೆ ಇರೋದನ್ನ ಹೋಗಿರೋದಂತ. ಇದು ಚೆನ್ನಾಗಿದೆ ಅಂತೆ, ವೈರ್ ಒಳಗಡೆ ಒಂದು ಇದನ್ನು ಇರುತ್ತಂತೆ, ಅದೊಂದು ಹೋಗಿದೆ. ಇದೆಲ್ಲ ಹಾಕಿಸ್ಬೇಕು. ನೋಡೋಣ ಬಿಲ್ಲು ಗಿಲ್ಲು ಏನಾಗುತ್ತೆ ಅಂತ. ಮತ್ತು ಇದ್ರದ್ದು ವರ್ಕ್ ಆಗ್ತಾಯಿಲ್ವಲ್ಲ, ಗಾಡಿ ಫುಲ್ ಸರ್ವಿಸಿಂಗ್ ಮಾಡಿಸ್ಕೊಳ್ಳೋಣ ಇವತ್ತು. ಟೈಮಿಂಗ್ಸು ಒಂದು 8:30 ಗಂಟೆ ಆಗಿದೆ. ಆಲ್ಮೋಸ್ಟು ಬೆಟ್ರಾನ್ಪುರಂ ಸಿಗ್ನಲ್ ಕಡೆ ಹೋಗ್ತಾಯಿದ್ದೀನಿ ಇವಾಗ. ಯಾಕೋ ಸ್ವಿಗ್ಗಿದು ಡೆಲಿವರಿ ಕೆಲಸ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಕೆಲಸ ಅಲ್ಲ, ವೀಡಿಯೋ ಮಾಡೋದನ್ನ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ಯಾರು ಕೆಟ್ಟ ದೃಷ್ಟಿ ಬೀಳ್ತೈತೆ ಗೊತ್ತಾಗ್ತಾಯಿಲ್ಲ ನನಗಂತೂ. ಯಾಕಂದರೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡಿರ್ತೀನಿ. ಮರುದಿವಸ ಏನಾದರೂ ಕುತ್ತಿಗೆ ನುಸೋದು, ಆದರೆ ಮುಂಚೆನೂ ಆಗ್ತಿತ್ತು, ಅಷ್ಟೊಂದು ಏನಾಗ್ತಿರ್ಲಿಲ್ಲ. ಅದು ಯಾವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಒಂದು 2-3 ತಿಂಗಳು ಚೆನ್ನಾಗೇ ಇತ್ತು, ಚೆನ್ನಾಗೇ ಮಾಡ್ಕೊಂಡಿದ್ದೆ. ಅದಾದಮೇಲೆ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ದಿವಸ 2 ದಿವಸ ಕೆಲಸ ಮಾಡೋದು ಬಿಟ್ಬಿಡೋದೇ ಮಾಡ್ತಾಯಿದ್ದೀನಿ. ಏನು ಮಾಡ್ತೀರಾ, ಕಷ್ಟ ಅಂತ ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ಕೆಲಸನ. ಆದರೆ ಏನು ಮಾಡೋದು, ದೃಷ್ಟಿ ಬೀಳ್ತೈತೆ ಅಂತ ತುಂಬ ಜನ ಹೇಳ್ತವ್ರೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಬಾಕ್ಸಲ್ಲಿ ಯಾರೂ ಕಮೆಂಟ್ ಮಾಡಿಲ್ಲ. ಅದಕ್ಕೆ ಇವತ್ತು ಗಾಡಿನೂ ಪೂಜೆ ಗೀಜೆ ಮಾಡಿಸ್ಕೊಂಡು ನಾವು ಒಳ್ಳೆ ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ನಾವು ದೇವ್ರ ಹತ್ರ ಉದ್ಕಡ್ಡಿ ಹಚ್ತೀವಲ್ಲ, ಹಾಗೆ ನಮ್ಮ ಗಾಡಿಗೂ ಉದ್ದಿನ ಕಡ್ಡಿ ಪೂಜೆ ಗೀಜೆ ಹಚ್ಕೊಂಡು ಪೂಜೆ ಮಾಡಬೇಕು. ಅಮಾವಾಸ್ಯೆ ಹುಣ್ಣಿಮೆ ಅನ್ನಲ್ಲ, ಗಾಡಿ ತೊಳಿತೀನಿ, ಸರ್ವಿಸಿಂಗ್ ಮಾಡಿಸ್ತೀನಿ, ಎಲ್ಲ ಮಾಡಿಸ್ತೀನಿ. ಆದರೆ ಪೂಜೆನೇ ಮಾಡಲ್ಲ ನನ್ನ ಗಾಡಿಗೆ. ಅದು ಯಾಕಂತ ಗೊತ್ತಿಲ್ಲ, ನೆನಪಿರಲ್ಲ. ಮತ್ತು ಇದೊಂದು ಮಾಡಿಸ್ಬೇಕು. ಇದು ಬ್ರೇಕ್ ಕೊಯ್ ಅಂತ ಸೌಂಡ್ ಬರ್ತೈತೆ ಬ್ರೇಕ್ ಹಿಡಿದ್ರೆ. ಅದೊಂದು ಚೇಂಜ್ ಇದನ್ನು ಏನಾಗಿದೆ ಸರಿ ಮಾಡಿಸ್ತಾರಂತ ಅನ್ಕೋತೀನಿ. ಇವತ್ತು ಮುಂಚೆ ಎಲ್ಲ ನಾನು ಅರಟಿನಗರ ಭೀಮ್ಲಾ ಶೋರೂಮಲ್ಲಿ ಸರ್ವಿಸಿಂಗ್ ಕೊಡ್ತಿದ್ದೆ. ಇವತ್ತು ಬೆಟ್ರಾನ್ಪುರಂ ಸಿಗ್ನಲ್ಲಿರೋ ಭೀಮ್ಲಾ ಶೋರೂಮಿಗೆ ಸರ್ವಿಸಿಂಗ್ ಕೊಡ್ತೀನಿ. ಫಸ್ಟ್ ಟೈಮ್ ಇವತ್ತು ಕೊಡ್ತಾ ಇರೋದು. ಮೊನ್ನೆ ಹೋಗಿದ್ದೆ, ಮೊನ್ನೆ ಹತ್ತತ್ರ ಒಂದು 50-100 ಗಾಡಿಗಳು ಇತ್ತು ಅನ್ಸುತ್ತೆ ಶನಿವಾರ ದಿವಸ. ಮತ್ತು ನಿನ್ನೆ ಫೋನ್ ಮಾಡಿಬಿಟ್ಟು ಕೇಳಿದೆ ಮಧ್ಯಾಹ್ನ ಲೇಟ್ ಆಗಿಬಿಟ್ಟು ಕೇಳಿದ್ರು. ಇಲ್ಲ ಸರ್, ಇವತ್ತು ಗಾಡಿಗಳು ಫುಲ್ ಇದೆ, ನಾಳೆ ಬೆಳಗ್ಗೆ 8:30 ಗಂಟೆಗೆ ತಂದುಬಿಟ್ಟು ಹೋಗಿ ಅಂತಂದರು. ಅದಕ್ಕೆ ಬೆಳಗ್ಗೆ ಹೋಗ್ತಾಯಿದ್ದೀನಿ. ಇವಾಗ ಟೈಮಿಂಗ್ಸು ಎಷ್ಟಾಯ್ತಪ್ಪ ಅಂತಂದರೆ ಒಂದು 8:30 ಆಯಿತಾ? ಕರೆಕ್ಟಾಗಿ 8:30 ಆಗಿದೆ ಆಲ್ಮೋಸ್ಟು. ನೋಡೋಣ ಬರ್ರಿ ಏನೇನಾಗುತ್ತೋ, ಎಷ್ಟು ರೂಪಾಯಿ ಬಿಲ್ ಮಾಡ್ತಾರೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 5,000 ರೂಪಾಯಿ ಆದ್ರೆ ಹತ್ತತ್ರ ಬಿಲ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ದುಡ್ಡು ಬೇರೆ ಇಲ್ಲ. ಆದರೆ ಏನಿದೆ ನಮ್ಮದು ಹತ್ರ, ಕಾರ್ಡ್ ಸ್ವೈಪ್ ಮಾಡ್ಕೋಬೇಕು. ಇನ್ನೇನು ಮಾಡ್ತೀರಾ, ಕ್ರೆಡಿಟ್ ಕಾರ್ಡೇ ನಮಗೆ ಗತಿ. ಯಾರ ಹತ್ರ ಕೈ ಚಚ್ಚಕ್ಕೆ ಹೋಗಲ್ಲ. ಕೊಟ್ಟಿರೋ ದುಡ್ಡೇ ನಾವು ಬಡ್ಡಿ ಮಕ್ಕಳು ಫ್ರೆಂಡ್ಸ್ ವಾಪಸ್ ಕೊಡ್ತಾಯಿಲ್ಲ. ಇನ್ನು ಅಂತಂದ್ರಲ್ಲಿ ಗುರು ಒಂದು 5,000 ಕೊಡೋದ್ರೆ ಯಾವ ಬಡ್ಡಿ ಮಗ ಕೊಡ್ತಾನೆ ನನಗೆ? ನಿಜ ಹೇಳ್ತೀನಿ, ನಾನು ಕೊಟ್ಟಿದ್ದೀನಿ ಹೊರತು ನಾನು ಯಾರ ಹತ್ರ ಕೇಳಿದವ್ರು ಮಾತ್ರ ವಾಪಸ್ ಕೊಟ್ಟಿಲ್ಲ. ನನ್ನ ದುಡ್ಡೇ ನನಗೆ ವಾಪಸ್ ಕೊಡ್ತಾಯಿಲ್ಲ. ಅಂಥ ಫ್ರೆಂಡ್ಸ್ ಇಟ್ಕೊಂಡಿದ್ದೀನಿ. ಅಂಥವ್ರಿಂದ ಸ್ವಲ್ಪ ದೂರ ಇರಬೇಕು. ನಾನಿದ್ರು ಒಬ್ರಿಗೋಸ್ಕರ ಹೇಳ್ತಲ್ಲ, ತುಂಬ ಜನ ಹತ್ರ ಕಾಸಿಸ್ಕೊಂಡು ದುಡ್ಡು ವಾಪಸ್ ಕೊಟ್ಟಿಲ್ಲ. ಅದು ಪ್ರತಿಯೊಬ್ಬರು ನನ್ನ ವೀಡಿಯೋ ನೋಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಗೊತ್ತು. ಕೊಟ್ಟಿರೋ ದುಡ್ಡು ದಯವಿಟ್ಟು ವಾಪಸ್ ಕೊಡ್ತು ಬರೋ. ಕಷ್ಟ ಅಂತ ನಾವು ನಿಮ್ಗೆ ಕೊಟ್ಟಿರ್ತೀವಿ, ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಾಸಿಗೆ ಕೊಡ್ರಿ ಅಂತ ಹೇಳ್ತೀನಿ. ಏನು ಮಾಡ್ತೀರ, ಅವ್ರ ಕಷ್ಟ ಅಂತ ನಾವು ಹೆಲ್ಪ್ ಮಾಡಿದ್ರೆ ನಮ್ಮ ಕಷ್ಟಕ್ಕಂತಾರೆ ನನ್ನ ಮಗನೂ ಬರಲಿಲ್ಲ. ಅದು ನಂದು ಆಕ್ಸಿಡೆಂಟ್ ಆದಾಗೂ ಆ ಟೈಮಲ್ಲಿ ಯಾರು ಬರಲಿಲ್ಲ. ಆ ಟೈಮಲ್ಲಿ ಅದ್ರ ಬೆಜ್ಜನ್ ಜನಕ್ಕೆ ಕೊಟ್ಟಿದ್ದೆ ಕಾಸನ್ನ, ಎಲ್ಲ ಹಾಳು ಮಾಡಿಕೊಂಡೆ. ಅವ್ರು ವಾಪಸ್ಸು ಕೊಡಲಿಲ್ಲ, ಅರ್ಧ ಕೊಟ್ಟರು, ಅರ್ಧ ಮನೇಲಿ ಇಟ್ಕೊಂಡ್ಬಿಟ್ರು. ರೈಲ್ವೆ ಗೇಟ್ ಓಪನ್ ಆಯ್ತು ನೋಡಿ, ನಾನು ಬಂದ ತಕ್ಷಣ ಅದು ನಿಜ ಹೇಳ್ಬಿಡುತ್ತೆ. ಏನು ಮಾಡ್ತಾರೆ, ಈ ರೈಲ್ವೆ ಗೇಟಲ್ಲಿ ಗುದ್ದಾಡಿ ಹೋಗ್ಬೇಕು ನಾವು. ಏನೇನು ಮಾಡ್ತೀರಾ, ಮತ್ತು ಗುದ್ದಾಡಲೇಬೇಕಲ್ವ. ನೋಡಿರಿ, ಇನ್ನು ಮುಂದೆ ಅರ್ನಿಂಗ್ಸ್ ವೀಡಿಯೋ ಬೇಕೋ ಬೇಡ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾರು ಜಾಸ್ತಿ ಕಮೆಂಟ್ ಮಾಡಿ ಅಂತ ಜಾಸ್ತಿ ಕಮೆಂಟ್ ಮಾಡಿದ್ರೆ ಮಾಡ್ತೀನಿ. ಬೇಡಪ್ಪ ನಿನ್ನ ಅರ್ನಿಂಗ್ಸ್ ವೀಡಿಯೋನ ಬೇಡ, ನೀನು ವೀಡಿಯೋ ಅಪ್ಲೋಡನ್ನು ಮಾಡೋದು ಬೇಡ ಅಂದ್ರೂ ಪರವಾಗಿಲ್ಲ, ಬಿಟ್ಬಿಡ್ತೀನಿ ಅಂತ ಹೇಳ್ಕೊಂಡ್ರ ನಮ್ಮ ತಾಯಣಿಗೆ ಬಿಡಲ್ಲ. ಓಹೋ ಯಾಕಮ್ಮ ಅಷ್ಟೊಂದು ಆಟೋದವ್ನು ಗುದ್ದಾಡ್ಕೊಂಡು ಹೋಗ್ತಾನೆ, ಆಂಟಿ ಗಾಡಿನ ಟಚ್ ಮಾಡ್ಕೊಂಡು ಹೋಗ್ತಾನೆ. ಆ ಅಕ್ಕಂಗೆ ಗೊತ್ತೇ ಆಗಿಲ್ಲ ಟಚ್ ಆಗಿರೋದನ್ನ. ಅದು ಪಕ್ಕದಲ್ಲಿ ಸ್ಟ್ಯಾಂಡ್ ಐತಲ್ಲ, ಕಲ್ಲಿಡ್ದು ಅದಕ್ಕೆ ಟಚ್ ಮಾಡ್ಕೊಂಡು ಹೋದ ಆಟೋದವನು. ಅಕ್ಕನಿಗೆ ಗೊತ್ತೇ ಆಗಿಲ್ಲ. ನೋಡೋಣ ಬರ್ರಿ. ನಾನಂತರ ಯೂಟ್ಯೂಬ್ ಅಂದ್ರೆ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಮಾಡೇ ಮಾಡ್ತೀನಿ. ಡೈಲಿ ಅರ್ನಿಂಗ್ಸ್ ವೀಡಿಯೋ ಮಾಡೇ ಮಾಡ್ತೀನಿ. ಯಾರಪ್ಪಂದೇನು, ನಾನು ದುಡಿದ್ರೆ ನಾನು ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಅದ್ರೇನು ಮಾಡೋದು, ಒಂದು ದಿವಸ ತೋರಿಸೋದು, 2 ದಿವಸ ಮನೇಲಿ ಬೀಳೋದಾಗೈತಲ್ಲ. ಅದಕ್ಕೆ ಇನ್ನು ಮುಂದೆ ಗಾಡಿನೂ ಕರೆಕ್ಟಾಗಿ ರೆಡಿ ಮಾಡಿಸ್ಬಿಟ್ಟು ಪೂರ್ತಿ ಹೊಸ್ದಾಗಿ ಗಾಡಿ ಮಾಡಿಸಿ ರೆಡಿ ಮಾಡಿಸಿ ಮಾಡೋಣ ಕೆಲಸನ ಕರೆಕ್ಟಾಗಿ. ಇನ್ನು ಮುಂದೆ ಆದರೂ ಸ್ವಲ್ಪ ನಿಯತ್ತಾಗಿ ದುಡಿಯೋಣ. ದಯವಿಟ್ಟು ಯಾರು ನನಗೆ ಕಾಸು ಗೀಸು ಇನ್ನು ಮುಂದೆ ಕೇಳೋಕೋಬೇಡಿ. ನನ್ನ ಹತ್ರ ಇದ್ರೂ ಕೊಡಲ್ಲ, ನನ್ನ ಮಗನೂ ಕೊಡಲ್ಲ ನನ್ನ ಕಾಸು. ಫ್ರೆಂಡ್ಶಿಪ್ಪಲ್ಲಿ ಅಂದ್ರೂ ತುಂಬ ಜನ ಕಳ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ಪಲ್ಲಿ.
ವಾಪಸ್ಸು ದುಡ್ಡು ಕೇಳಕ್ಕೆ ಹೋದಾಗ್ಲೇ ಜಗಳ ಆಡಿಬಿಟ್ಟು ಬಿಟ್ಟು ಹೋಗೋರು ನನ್ನ ಮಕ್ಕಳು ತುಂಬ ಜನ ಬಿಟ್ಟು ಹೋಗೋರೆ. ಕಾಸಾದ್ರೂ ಕೊಡ್ಬೇಕ್ತಾನೆ, ಕಾಸು ಕೊಟ್ಟಿಲ್ಲ ಅಂಥ ಬಡ್ಡಿ ಮಕ್ಕಳು ನಾನು ಇಟ್ಕೊಂಡಿದ್ನಲ್ಲ ಇಷ್ಟು ವರ್ಷದಿಂದ ತಲೆ ಕೆಟ್ಟೋಗ್ಬಿಟ್ಟೈತೆ. ದಯವಿಟ್ಟು ಮತ್ತು ನನಗೆ ಗೊತ್ತಿರೋರು ಇನ್ನೂ ಮಾತಾಡ್ತಾರೆ, ಆದರೆ ಅವ್ರಿಗೆಲ್ಲಪ್ಪ ಇದು ವಿಡಿಯೋ. ನನ್ನ ಹಳೆ ಫ್ರೆಂಡ್ಸು ಇದ್ದಾರೆ, ತುಂಬ ಜನ ಇದ್ದಾರೆ, ನಮ್ಮ ಊರಲ್ಲಿರೋ ಹುಡುಗರು ಇದ್ದಾರೆ, ಅದರಲ್ಲಿ ತುಂಬ ಜನ ಇದ್ದಾರೆ, ಊರಲ್ಲಿ ಆಗಲಿ ಇಲ್ಲಿ ಬೆಂಗಳೂರಲ್ಲಾಗಲಿ. ದಯವಿಟ್ಟು ನನಗೆ ವಾಪಸ್ ಕಾಸು ಮಾತ್ರ ಕೊಟ್ಬಿಡ್ರಪ್ಪ. ನಿಮ್ಮ ಫ್ರೆಂಡ್ಶಿಪ್ ತೊಗೊಂಡು ನಾನೇನು ಗುಡ್ಡೆ ಕಟ್ಕೊಳ್ಳಲ್ಲ. ನಿಮ್ಮ ಕಷ್ಟಲ್ಲಿ ನಾವು ಆಗಿರ್ತೀವಿ, ನಮ್ಮ ಕಷ್ಟಲ್ಲಿ ನೀವು ಆಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ದುಡ್ಡು ನನಗೆ ವಾಪಸ್ ಕೊಡ್ರಿ. ಆಲ್ಮೋಸ್ಟ್ ಈಗ ಬ್ಯಾಟ್ರಾಂಪುರಂ ಸಿಗ್ನಲ್ದಲ್ಲಿ ಬಂದಿದ್ದೀನಿ. ಇಲ್ಲಿದ್ದೇನೆ, ಶೋರೂಮ್ ಇರೋದು ಅಲ್ಲಿ ಮುಂದ್ಗಡೆ ಇರೋದು. ನೋಡೋಣ ಇವಾಗ ಅಲ್ಲಿ ಸರ್ವಿಸ್ ರೋಡಿಗೆ ಹೋಗ್ಬೇಕು ನಾನು, ಚೂರು ಇಲ್ಲರ ಪೂರ್ತಿ ಮತ್ತೆ 2-3 ಕಿಲೋಮೀಟ್ರ್ ಜಕ್ಕೂರು ಯಲಹಂಕ ಸಿಗ್ನಲ್ ಯೂಟರ್ನ್ ಮಾಡ್ಕೊಂಡು ಬರಬೇಕಲ್ಲ. ಆ ಕಾರಣಕ್ಕೆ 6, 5, 4, 3, 2, 1 ಸಿಗ್ನಲ್ ಬಿಟ್ಟು ನಾವು ಹೋಗೋಣ. ಇಲ್ಲೇ ಒಣವೇದಲ್ಲಿ ಬೊಯ್ ಅಂತ ಹೋಗ್ಬಿಡೋದು ಸರ್ವಿಸ್ ರೋಡಲ್ಲಿ. ಇಲ್ಲಾರ ಮತ್ತೆ ಸುತ್ತಾಡ್ಕೊಂಡು ಬರಬೇಕಾಗತ್ತಲ್ಲ, ಅದಕ್ಕೆ. ಏನು ಇನ್ನೂ ಓಪನೇ ಮಾಡಿಲ್ಲ, ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ. ಸರ್ವಿಸ್ ಸೆಂಟ್ರ್ ಓಪನ್ ಆಯ್ತಲ್ಲ, ನೋಡೋಣ ಬರ್ರಿ. ಸರ್ವಿಸ್ ಸೆಂಟ್ರಿಗೆ ಜೈ ಹಾಕಿಬಿಡೋಣ. ಓಹೋ, ಇಷ್ಟು ಬೇಗನೆ ಇಷ್ಟೊಂದು ಗಾಡಿಗಳು ಬಂದುಬಿಟ್ಟವೆ, ಪರವಾಗಿಲ್ಲಲ್ಲ. ಯಪ್ಪ, ಎಷ್ಟು ಗಂಟೆ ಬರಬೇಕಿತ್ತಾಗದು? ಎಷ್ಟೇ ಟೈಮ್ ಇವಾಗ? ಎಷ್ಟಾಯಿತು? 8:43 ಆಯಿತು ಟೈಮಿಂಗ್ಸು. ನೋಡೋಣ ಏನೇನಾಗಿದೆ ರೆಡಿ ಹೇಳಿಬಿಟ್ಟು ಸಿಗುವ. ಏನೇನಾಗಿದೆ, ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟು ಕೇಳೋಣ ಅವ್ರಿಗೂ ಕಾಣುತ್ತೇನೆ. ಅದಕ್ಕೆ ಹೇಳಿ ಡೇಟಾ ಇವತ್ತಾ? ಇರಿ, 16 ಡೇಟು ಸೆಪ್ಟೆಂಬರು. ಹಾಂ, ಡೇಟ್ ಆಫ್ ಬರ್ತ್ನಾ ನಂದಾ? 8/3/1996. ಯಾಕಣ್ಣ ಡೇಟ್ ಆಫ್ ಬರ್ತು? ಇಲ್ಲಿ ನೋಡಿ, ಬ್ಯಾಡಗಪ್ಪ. ಇಲ್ಲಿ ನೋಡಿ ಸ್ನೇಹಿತರೆ, ಫುಲ್ ಟ್ಯಾಂಕ್ ಇದೆ. ಗೇಜ್ ಹಾಕಿಸ್ನಂತ ಅಂದಿದ್ದೀನಿ. ಗೇಜ್ ಹಾಕ್ಸ್ಬಿಡೋಣ ಪೆಟ್ರೋಲ್ದು. ಒಂದು 350 ರೂಪಾಯಿ ಆಗುತ್ತೆ ಅಂತ ಅವ್ರೆ. ಅದಕ್ಕೆ ಇವಾಗ ಸರ್ವಿಸಿಂಗ್ ಬಿಟ್ಟಿದ್ದೀನಿ, ಬಿಟ್ಟು ಹೋಗೋಣ. ಇದು ಚಿಕ್ಕದ ಚೀಟಿ ಕೊಟ್ಟರು. ಇವಾಗ ಈ ಬಡ್ಡೆ ಮಗ ನಮ್ಮ ಸಂತೋಷ್ ರೆಡ್ಡಿ ಬಂದಣ್ಣ. ಅವ್ನು ಕೊಪ್ಪಕ್ಕೂ ರಂಡಿ ಬಣ್ಣ ಕುಂಡ್ರು ಮಟ್ಟಾರೆ. ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ವಿ. ಸಾವ್ಕಾಸ್ ದೋಸ್ತ, ಇನ್ನೂ ಬದುಕಿ ಭಾಳ ಬೇಕು. ಹಿಂಗೆ ಅಂದವ್ರೆ ಬೇಗ ಹೋಗ್ಬಿಡ್ತಾರೆ. ಹೊಡಿ ರೈಟ್ ಕೊಡಿ ಹೇಳ್ತೀನಿ. ಸಿಗ್ನಲ್ ಬಿಟ್ಟೈತೋ ಈ ನನ್ನ ಮಗ ಹೊಡೆಯೋದ್ರಲ್ಲಿ ಅರ್ಧ ಗಂಟೆನೇ ಮಾಡ್ತಾನೆ. ನೋಡೋಣ, ಒಂದು 5,000-5,500 ರೂಪಾಯಿ ಹೇಳಿದ್ದಾರೆ. ಅದು ಲಾಸ್ಟಲ್ಲಿ ಎಂಡಿಂಗಲ್ಲಿ ಎಷ್ಟು ರೂಪಾಯಿ ಬಿಲ್ ಬರುತ್ತೋ ಗೊತ್ತಿಲ್ಲ. ನಮ್ಮ ತಾಯಿನಿಗೂ ಚೂರು ಕಮ್ಮಿ ಹೊಡ್ಯಾಕೋ. ಹಂಗೆ ಹೊಡಿಲ್ಲ, ಹಂಗೆ ಸ್ಟ್ರೇಟ್ ಹೆಂಗೆ ಯಾಕೆ ನೋಡ್ತೀನಿ ಹಿಂದೆ ಮುಂದೆ? ಏನು ಗಾಡಿ ಹೊಡಿತಾರೆ? ರೈಟ್ ಸೈಡ್ಗೆ ಹೊಡಿ. ಏನು ನಿನ್ನೊಂದು ಸರ್ವಿಸ್ ಹೊಡ್ಯೋದಕ್ಕೆ ಹಿಡಿತೇವ ಮಬ್ಬು ಸುಳಿ ಮಗನ? ನಿನ್ನ ಅವನೋದ ಗಂಡು ನನ್ನ ಮಗನ ಕಿತ್ತೋದು ನನ್ನ ಮಗನ. ಅಲ್ಲ, ಅಲ್ಲಿ ಮೇನ್ ರೋಡ್ ಬಿಟ್ಟವನಾಗ ಸರ್ವಿಸ್ ರೋಡ್ ಹಿಡ್ಕೊಂಡು ರಂಡಿ ಮೇಲೆ ರೈಟಿಗೆ ತೊಗೊಳಂಗಿಲ್ಲನ ಮಬ್ಬು ಸುಳಿ ಮಗನ ಹೋದ. ಏನು ಬಿಟ್ಟರು ನಮ್ಮ ಭೂಮಿ ಮ್ಯಾಗ ಎಡವಟ್ನ್ಯಾಗ. ಬರ್ರಿ, ನಾ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತಾನೋ. ಅರ್ಬಿ ಗಿರ್ಬಿ ಬಟ್ಟೆ ಗಿಟ್ಟೆ ವಾಶ್ ತೊಳೆಯೋದು ಉಜ್ಜೋದು ಭಾಳ ಇದು ಕೆಲಸ ಇವತ್ತು. ಹಚ್ಚಿ ರುಬ್ಬಿ ಬಿಡೋನು. ನೋಡ್ರಿ ಎಷ್ಟು ಬಿಲ್ ಮಾಡ್ತಾರೋ. ಸಂಜೆ ಹೊತ್ತಾಗ ಒಂದು 4:30 ಗಂಟೆ ಕೊಡ್ತಂತ ಹೇಳೋರ ಗಾಡಿ ಕೊಡಲಿ. ಆಮೇಲೆ ನೋಡ್ರಿ ಕರೆಕ್ಟಾಗಿ ಗಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೊಡಿಯೋಣ. ಸ್ನೇಹಿತರೆ, ಇವಾಗ ಸಂಜೆ 4:20 ಗಂಟೆ ಆಗಿದೆ ಆಲ್ಮೋಸ್ಟ್ ಟೈಮಿಂಗ್ಸು. ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಫೋನ್ ಮಾಡಿದ್ದೆ, ಇನ್ನೂ ಅಲ್ಲ ಮಾಡ್ತಾಯಿದ್ದಾರೆ ಅಂತ ಅಂದರು. ಅದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಬೇಜಾರು ಬರ್ತೈತೆ ಅಂದ್ಕೊಂಡು ಎದ್ಬಿಟ್ಟು ಶೋರೂಮ್ಗೆ ಹೋಗ್ತಾಯಿದ್ದೀನಿ. ನೋಡೋಣ ಎಷ್ಟು ಮಾಡಿದ್ದಾರೆ ಅಂತ, ಏನೇನಾಗಿದೆ ಅಂತ ಗೊತ್ತಿಲ್ಲ. ಎಷ್ಟು ಬಿಲ್ ಆಗಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 6,000ವರೆಗೂ ಆಗುತ್ತೆ ಬೆಳಗ್ಗೆ ಅಂದಿದ್ದ ಅಣ್ಣ ಬಂಡು ಶೋರೂಮ್ದವರು. ನೋಡೋಣ ಎಷ್ಟಾಗುತ್ತೆ ಏನು ಮಾಡೋಕ್ಕಾಗಲ್ಲ. ಗಾಡಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಕೆಲಸನೂ ಚೆನ್ನಾಗಾಗುತ್ತೆ. ಅದಕ್ಕೆ ಅದು ಪೆಟ್ರೋಲ್ದು ಅದು ಇದು ಎಲ್ಲ ಹಾಕಿಸ್ಬೇಕಾಗಿದೆ. ಅದಕ್ಕೆ ನೋಡೋಣ, ಅಲ್ಲಿ ಹೋದ್ಮೇಲೆ ಶೋರೂಮ್ ಹತ್ರ ಸಿಗ್ತೀನಿ. ಸ್ನೇಹಿತರೆ, ಅಂತೂ ಇಂತೂ ಶೋರೂಮ್ಗೆ ಬಂದಿದ್ದೀವಿ. ಗಾಡಿ ತೊಗೊಳಕ್ಕೆ ನಂದು ಇವನು ಗಾಡಿ ಪಾರ್ಕಿಂಗ್ ಮಾಡಿಬಿಡೋಣ ಸೈಡಲ್ಲಿ ಫಸ್ಟಕ್ಕೆ. ಓಂ ನಮಃ ಶಿವ. ಗಾಡಿ ತಿರುಗಿಸ್ಕೊಡ್ಲಿ ತಗೋ. ಹದ ಮುಗಿದಾಗ ಗದ ಇರಿಸ್ಬೇಕಂತ. ಹದ ಮುಗಿತಿಂದ ಏನ ಅಷ್ಟೇ ಇರ್ಬೇಕು ಫ್ರೆಂಡ್ಶಿಪ್ಪು. ಈಗಿನ ಮುಂದೆ ಹದ ಇದ್ದಾಗ ಗಟ್ಟ ಗದ ಇರಿಸ್ಬೇಕೇಣ. ಹೊಡಿಬೇಡ ರಂಡಿ ಮಗನ. ಇವನ ನೋಡಿ, ಒಂದು ಹದ ಮುಗೀತು, ಇವಾಗ ಮುಗಿದೋಯ್ತು. ನಾನು ಇವಾಗ ಶೋರೂಮ್ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ರೀ. ಅಲ್ಲಿ ವೀಡಿಯೋ ಮಾಡೋಂಗಿಲ್ವಲ್ಲ ಅದಕ್ಕೆ. ನೋಡಿ ಸ್ನೇಹಿತರೆ, ಫುಲ್ ಗಾಡಿ ಗಿಚ್ಚಿ ಗಿಲಿ ರೆಡಿ ಆಗಿಬಿಟ್ಟೈತೆ. ಚೈನ್ಸ್ ಪ್ಯಾಕೆಟು ಅದು ಇದು. ಅಣ್ಣ ಕ್ಲೀನ್ ಮಾಡೋರ್ತಾನೆ ಇಲ್ಲಿ ನೋಡು ಸಂತ್ಯ. ಇಷ್ಟು ಕ್ಲೀನ್ ಮಾಡೋರೆ, ಇದನ್ನ ಮಾತ್ರ ಕ್ಲೀನ್ ಮಾಡಿಲ್ಲ ಸೀಟ್ ಮೇಲೆ ಇರೋದು. ಯಾಕಣ್ಣ ಕರಿ ಅಣ್ಣ ಪಾಲಿಶಿಂಗೇ ಮಾಡೋಕ್ಕೆ ಬೇಡ ಅಂತ ಹೇಳಿದೆ. ಪಾಲಿಶ್ ಮಾಡಿಬಿಟ್ಟವ್ರೆ. ಏನಣ್ಣ ಹೇಳೋರು ಮಾತು ಕೇಳಲ್ಲ ಚೂರು. ಬಿಲ್ ಎಷ್ಟಪ್ಪ ಆಯ್ತಂದರೆ ಇರಿ ತೋರಿಸ್ತೀನಿ. ತಲೆ ಕೆಟ್ಟೋಗ್ಬಿಟ್ಟೈತೆ ಬಡ್ಡಿ ಮುಂದೆ ಹೋದು. ಠೈ 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 ಸರ್ವಿಸಿಂಗು ಎಲ್ಲ ಸೇರಿಸ್ಬಿಟ್ಟು
ಹತ್ತತ್ರ ಎಲ್ಲೈತಪ್ಪ ಇದು? ಟೋಟಲ್ ಬಿಲ್ಲಿಂಗ್ ಆಗಿರೋದು 6,085 ರೂಪಾಯಿ. ಎಲ್ಲೈತು ಟೋಟಲ್ ಬಿಲ್ಲು? ಇದೇನು 531, 4,000 ಇದೆಲ್ಲ ಆ್ಯಡ್ ಮಾಡಬೇಕು, ಪ್ಲಸ್ ಮಾಡ್ಕೋಬೇಕಲ್ಲ. 4,364 ಮತ್ತು ಲೇಬರು 284 ಮತ್ತು ಸರ್ವಿಸಿಂಗ್ ಏನೇನೋ ಐತೆ 534. ಟೋಟಲ್ ನಾನು ಸ್ವೈಪ್ ಮಾಡಿರೋ ಕಾರ್ಡ್ ನೋಡಿ 6,085 ರೂಪಾಯಿ. ಏನು ಮಾಡೋದು ಅಣ್ಣ? ಪಾಲಿಶಿಂಗ್ ಮಾಡಿಬಿಟ್ಟಿದ್ದೀರಲ್ಲಣ್ಣ. ಏನಣ್ಣ ಅರೆ ಧೂಳು ಕುತ್ಕೊಳತ್ತಲ್ಲ, ಆ ಕಾರಣಕ್ಕಾಗಿ ನಾನು ಪಾಲಿಶಿಂಗ್ ಬೇಡ ಅಂತಂದಿದ್ದು. ಏನು ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಇರೇ ನಾನು ಹಾಗೆ ನ್ಯೂಟ್ರಲಲ್ಲಿ ಮಾಡ್ಕೊಳ್ಳೋಣ ಫಸ್ಟು. ಈ ಥರ ಮಾಡಿದ್ರೆ ಹೆಂಗಣ್ಣ ನೀವು? ಇದು ಎಲ್ಲ ಆಯಿಲಲ್ಲಿ ಗಾಡಿಗೆಲ್ಲ ಒರೆಸಿದ್ರೆ ನೀನು ಶಂಟ ನೋಡತ್ತೀನಿ ರೆಡಿ ಮಾಡೋಣ. ತಲೆ ಕೆಟ್ಟಬಿಟ್ಟೈತಿ ಈಗ. ಪಾಲಿಶ್ ಮಾಡ್ರೆ ತಿಳ್ಕೊ, ಕೆಟ್ಟ ಧೂಳು ನೋಡಿಲ್ಲ ಎಣ್ಣೆ ಅವ್ನು ಹೆಡ್ ಹೋದ, ತಲೆ ಕೆಟ್ಟಬಿಟ್ಟೈತಿ. ನಾನೇ ಬಟ್ಟೆ ತೊಗೊಂಡು ಇವಾಗ ಒರೆಸ್ಕೋಬೇಕು ಬೇರೆಯವ್ರದ್ದು. ಬಟ್ಟೆ ಕೊಡು ರಂಡಿ, ಬಟ್ಟೆ ಕೊಡು, ಶರ್ಟ್ ಕೊಡು. ನಾವು ನೋಡಿ ಇಲ್ಲಿ ನೋಡಿ ಹೆಂಗೆ ಮಾಡೋರು, ಏನೇನೋ ಮಾಡೋರೆ. ಇದೊಂದು ಹೊಸದು, ಮತ್ತು ಚೈನ್ಸ್ ಪ್ಯಾಕೆಟ್ ಹೊಸದು, ಮತ್ತು ಇದ್ರದ್ದು ಪೆಟ್ರೋಲ್ ಗೇಜ್ ಎದ್ದೈತಲ್ಲ ಸಣ್ಣಂಗೆ ಎದ್ದೈತೆ. ಅಂದರೆ ಪೆಟ್ರೋಲ್ ಇರಿ ನೋಡ್ತೀನಿ ಪೆಟ್ರೋಲ್ ಎಷ್ಟೈತೆ. ಹಿಡ್ಕೋಸಂತ ಇದು ಮಡಿಚಿ ಇಟ್ಕೊಂಡ್ಬಿಡು ಕವರ್ನ್ಯಾಗ. ನೌನ್ ಹೆಡ್ಯೋದು ಇದೆಲ್ಲ ಒರೆಸ್ತಾರೆ. ಇದೆಲ್ಲ ಕ್ಲೀನ್ ಯಾರು ಮಾಡ್ತಾರೆ ಯಾರಿಗೂ ಗೊತ್ತಪ್ಪ. ಪೆಟ್ರೋಲ್ ಅಂತೂ ಐತೆ ಫುಲ್ಲು, ಏನು ಮಾಡೋಕ್ಕಾಗಲ್ಲ. ಇವರು ನನಗೆ ಅದೇ ಒಂದು ತಲೆ ಕೆಟ್ಟು ಬಿಡುತ್ತಪ್ಪ. ಹೇಳಿದ ಮಾತೇ ಕೇಳಲ್ಲ. ಪಾಲಿಶಿಂಗ್ ಬೇಡ ಅಂದ್ರೂ ಇಟ್ಕೊಂಡ್ಬಿಡು. ಇದೆಲ್ಲ ಒದ್ದೆ ಐತೆ ನಂದು ಕವರೆಲ್ಲ. ಇನ್ನೂ ಇರಿ ಬಟ್ಟೆ ತೊಗೊಂಡ್ಬಿಟ್ಟು ಬರ್ತೀನಿ. ಇವಾಗ ನಾನೇ ಬಟ್ಟೆ ತೊಗೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ಹೋಗಿಬಿಡ್ತೀನಿ. ಏನು ಮಾಡೋದು? ಬೇಡ ಅಂದ್ರೂ ಪಾಲಿಶ್ ಮಾಡಿಬಿಡ್ತಾರೆ. ಎಲ್ಲ ನಮ್ಮದು ಹಣೆ ಬರಹ. ಏನು ಮಾಡ್ತೀರಾ? ಮಾಡಂದರೆ ಮಾಡಲ್ಲ ನೋಡಿ. ಇವಾಗ ಹೆಂಗೆ ಕಾಣುತ್ತೆ ಒರೆಸಿದ್ರೆ? ಹಿಂಗೆ ಒರೆಸ್ಬೇಕು ಪಾಲಿಶಿಂಗ್ ಆದಮೇಲೆ. ಅದನ್ನೂ ಮಾಡಲ್ಲ, ಹಾಗೆ ಬಿಟ್ಬಿಟ್ಟವ್ರೆ. ಏನು ಮಾಡ್ತೀರಾ? ಆದರೆ ಇಲ್ಲಿ ಮಾತ್ರ ಕ್ಲೀನ್ ಮಾಡ್ಬೇಕು ತಾನೆ. ಆದರೆ ಧೂಳು ಕುತ್ಕೊಳತ್ತೆ ಪಾಲಿಶಿಂಗ್ ಮಾಡಿದ್ರೆ. ಅದಕ್ಕೆ ನಾನು ಯಾವತ್ತೂ ಮಾಡೋಕ್ಕೋಗಲ್ಲ. ಅವರೇ ಸುಮ್ಮನೆ ಮಾಡಿಬಿಡ್ತಾರೆ. ಎಷ್ಟು ಮಾಡಿದರೂ ನಾನು ಒರೆಸ್ಕೋಬೇಕು ನೋಡಿ. ಏನು ಮಾಡೋದು? ಹಣೆ ಬರೋಕ್ಕೆ ವಿಧಿ ಯಾರು? ಸ್ಟಿಕರ್ ಆದ್ರೂ ಹಾಕಬೇಕಲ್ಲ. ಇನ್ನು ಎಷ್ಟು ಕಿಲೋಮೀಟ್ರ್ ಓಡಿಸ್ಬೇಕಂತ. ಏನು ಬರ್ದವ್ರೋ ಇಲ್ವೋ ಯಾರೇ ಗೊತ್ತು. ಚಿನ್ನ ನೀನು ರೆಡಿ ಆದೆ ಚಿನ್ನ. ನಮ್ಮ ಚಿನ್ನ ರೆಡಿ ಆಗಿಬಿಟ್ಟವಳೆ. ಗಾಡಿ ಮೇಲೆ ಕೇಸ್ ಬೇರೆ ಇದ್ದಾವೆ. ಅದೊಂದು ಫೈನ್ ಬೇರೆ ಕಟ್ಟಬೇಕು 23ನೇ ತಾರೀಕು ಲಾಸ್ಟ್ ಒಳಗಡೆ. ಅಂದರೆ ಅರ್ಧ ಇದೆಯಲ್ಲ, ಆ ಕಾರಣಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ಹಾಕ್ಸ್ಕೊಂಡು ಹೋಗ್ತಾ ಇರ್ಬೇಕು ಇವಾಗ. ಇದು ಇದನ್ನು ಅವ್ರು ಕೇಳಬೇಕಿತ್ತು. ಇರಿ ಕೇಳಿಬಿಟ್ರು ನೋಡೋಣ ಅಣ್ಣ ಬಾಂಡ್ಗೆ. ಇವನು ಕ್ಲಚ್ ಟೈಟ್ ಮಾಡಿಟ್ಟವ್ರೆ. ಮತ್ತೆ ಶೋರೂಮ್ಗೆ ಹೋಗ್ಬಿಡ್ತೀನಿ. ಯಾವನಿಗೆ ಗೊತ್ತು? ಇಲ್ಲೇ ಇದ್ದೀನಿ ಸರ್ವಿಸ್ ಸೆಂಟ್ರಲ್ಲಿ. ಯಾವನಿಗೆ ಬೇಕು ಅಣ್ಣ? ಮುಂದೆ ಆಗೋಣ ಚೂರು, ಈ ಕಡೆ ಹೋಗ್ತೀನಿ. ಚೂರು ಮುಂದೆ ಆಗ. ಯಾವನವೆ ಯಾರು ಇವೆಲ್ಲ ಗಾಡಿ ಸರ್ವಿಸಿಂಗ್ ಮಾಡ್ತವೆ? ಏನು ಇಷ್ಟೊಂದು ಟೈಟಾ? ಏನು ಈ ಥರ ಟೈಟ್ ಮಾಡೋ? ಸ್ನೇಹಿತರೆ ಇವಾಗ ರೆಡಿ ಮಾಡಿಸ್ಕೊಂಡಿದ್ದೀನಿ ಫುಲ್ಲಾಗಿ. ಆಲ್ಮೋಸ್ಟು ಚೂರು ಕ್ಲಚ್ ಅದು ತುಂಬ ಲೂಸ್ ಆಗಿಬಿಡುತ್ತೆ ಅಂತ ನಾರ್ಮಲಾಗಿ ಮತ್ತೆ ಇದು ಮಾಡಿಕೊಟ್ರು ಅಷ್ಟೇ. ಏನು ಮಾಡ್ತೀರಾ? 6,000 ರೂಪಾಯಿ ಬಿಲ್ ಆಯ್ತಲ್ಲ. ಆದರೆ 2-3 ದಿವಸ ಸಂಬಳ ಒಂದೇ ಡ್ಯೂಟಲ್ಲಿ ಗುಟುಕು. ಏನಪ್ಪ ಗಾಡಿ ಖರ್ಚು. ಗಾಡಿ ಆಲ್ಮೋಸ್ಟ್ ಇವಾಗ ಫುಲ್ ರೆಡಿನೇ ಆಗಿರೋದು ಅನಿಸುತ್ತೆ ನನ್ನ ಪ್ರಕಾರ. ಪೆಟ್ರೋಲ್ದು ನೋಡಿ ಇವಾಗ ಫುಲ್ ಟ್ಯಾಂಕ್. ಅಂದರೆ ಗಾಡಿ ಸ್ಟೇಟ್ ಇದೆಯಲ್ಲ, ಇವಾಗ ಸ್ಪೀಡೋಮೀಟ್ರದೊಂದು ನೋಡ್ಕೋಬೇಕು. ಅದು ಹೆಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ ಸ್ಪೀಡೋಮೀಟ್ರದು. ಇವಾಗ 26,510 ಕಿಲೋಮೀಟ್ರ್ ಆಗಿದೆ. ನೋಡಬೇಕು ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ. ಸಾರಿ ಬೆಳಕಿದೆಯಲ್ಲ ಕಾಣುತ್ತೆ. ಏನು ಮಾಡೋದು? ಗಾಡಿ ನಮ್ಮ ಡೆಲಿವರಿ ಬಾಯ್ಸ್ ಹೆಂಗೆ ಗೊತ್ತಾ? ದುಡಿಯೋಕ್ಕೂ ಸಹಿ, ಅವ್ನ ಅಕ್ಕನ ಏನೋ ಖರ್ಚು ಮಾಡೋಕ್ಕೂ ಸಹಿ ಗಾಡಿ ಮೇಲೆ. ಏನ್ರಿ ಇದು ಎಷ್ಟೊತ್ತೈ ಸಿಗ್ನಲ್ ಒಂದೇ ಕಡೆ ಬಿಟ್ಟು ಬಿಡ್ತಾರೆ ಅಣ್ಣ ಬಾಂಡ್ಗಳು. ಒಂದು ಕಡೆ ಆದರೂ ಬಿಡ್ರು. ಅಲ್ಲಿಂದ ಬರೋಷ್ಟರಲ್ಲ ರಾಮಾಯಣ ಹಿಡಿತು. ಗ್ರೀನ್ ಬಿತ್ತು. ಇವಾಗ ಬಿಡ್ತಾರ. ರೆಡ್ ಬಿದ್ದಿದೆ ಆ ಸೈಡಿಂದ. ಈ ಕಡೆಯಿಂದ ಅಂದರೆ ಮಾಲಪೇಶ ಕಡೆಯಿಂದ ಈ ಕಡೆಯಿಂದ ನಮ್ಗೆ ಮನೆ ಹತ್ರ ಆಗಿಬಿಡುತ್ತಲ್ಲ. ಅಕ್ಕವು ಸೈಡಾಗ ಅಕ್ಕವು ಮುಳ್ಳು ಹೇಳ್ತೈತೆ. ಅದು ಪರವಾಗಿಲ್ಲ, ಚೆನ್ನಾಗಿ ಮಾಡಿಬಿಟ್ಟು ಕೊಟ್ಟವ್ರೆ. ಬ್ರೇಕು ಗ್ರೀಕು ಎಲ್ಲ ಟೈಟಾಗಿದೆ. ಆದರೆ ನಂಗೆ ಒಂದು ಇದೇನಿದು ಗೂಯಿಂಗ್ ಸೌಂಡ್ ಬರ್ತೈತಲ್ಲ ಗೊತ್ತಿಲ್ಲ. ಆ ಕಡೆ ಹೋಗ್ಬಿಟ್ಟು ನೋಡ್ತೀನಿ. ಗಾಡಿನ ಮಾತ್ರ ಅಲ್ಟಿಮೇಟ್ ಆಗಿಬಿಟ್ಟು ರೆಡಿ ಮಾಡಿ ಕೊಟ್ಟವ್ರೆ ಸ್ನೇಹಿತರೆ. ಫುಲ್ ಗಿಚ್ಚು ನೋಡ್ರಿ ಹೆಂಗೆ ಓಡ್ತೈತೆ. ಇವಾಗ 45 ಸ್ಪೀಡಲ್ಲಿ ಇದ್ದೀನಿ ಗಾಡಿನ. ಪರವಾಗಿಲ್ಲ.
ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ನಾಳೆಯಿಂದ ನಿಯತ್ತಾಗಿ ಕರೆಕ್ಟಾಗಿ ಕೆಲಸ ಮಾಡೋಣ. ಯಾರ್ದು ದೃಷ್ಟಿ ಬೀಳದೇ ಇರಲಪ್ಪ ನನ್ನ ಗಾಡಿ ಮೇಲೆ ಮತ್ತು ನನಗೆ. ಏನು ಮಾಡ್ತೀರಾ ಆದರೂ ದೃಷ್ಟಿ ಅದೇನಾಗುತ್ತೋ ಗೊತ್ತಿಲ್ಲ. ಒಂದೊಂದು ಥರ ಆಡ್ಬಿಡ್ತೀನಿ ನಾನು ಹತ್ರನು. ಕೆಲಸ ಮಾಡಲ್ಲ ಏನಿಲ್ಲ. ಅಣ್ಣ ಇಂಡಿಕೇಟರ್ ಹಾಕೊಂಡು ಇರೋಣ ನಾನು ಮೆತ್ತಗಣು ಯಾಕೆ ಹಂಗೆ ಹೋಗ್ತಾವಣಿ ಇವನು ಅಣ್ಣ ಬಂಡು ನನಗೆ ಗೊತ್ತಾಗ್ತಲ್ಲ. ಇಂಡಿಕೇಟರ್ ಒಂದು ಕಡೆ ಹಾಕೋಣೆ. ಬರ್ರಿ ನೋಡಿರಿ, ನಾವಂತರ ಸರ್ವಿಸಿಂಗ್ ಇಷ್ಟು ಮಾಡೇನಿ ಇವತ್ತಿಂದ. ಆಲ್ಮೋಸ್ಟ್ ತುಂಬ ದಿವಸದಿಂದ ಅದು ಇದನ್ನು ಹೋಗಿತ್ತಲ್ಲ ಮೋಟ್ರು, ಅದಕ್ಕೆ ಜಾಸ್ತಿ ಕಾಸ್ಟ್ ಆಗಿರೋದು 2,500. ಮತ್ತು ಪೆಟ್ರೋಲ್ದು ಸೆನ್ಸರ್ದು ಅದು ಹಾಕ್ಸಿರ್ಲಿಲ್ಲ. ಆಲ್ಮೋಸ್ಟು 7-8 ತಿಂಗಳಾಯ್ತು ಅನ್ಸುತ್ತೆ ನಾನು ಹಾಕ್ಸೇ ಇಲ್ಲ ಅದನ್ನು. ಇವಾಗ ಹಾಕ್ಸಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.